ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾಳೆ ಬಂದು ಈ ವರ್ಷದ ಅಂದ್ರೆ 2025 ಹೊಸ ವರ್ಷದ ಮೊದಲನೇ ಮಂಗಳವಾರ ಅಲ್ವಾ? ಸೊ ಏನಂದ್ರೆ ಗಾಯ್ಸ್, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರಕ್ಕೆ ತುಂಬಾನೇ ಪವಿತ್ರವಾದ ವಾರ ಅಂತ ನಾವೆಲ್ಲ ನಂಬ್ಕೊಂಡು ಬಂದಿದೀವಿ ಅಲ್ವಾ? ಯಾಕಂದ್ರೆ ಅದು ಬಂದು ಲಕ್ಷ್ಮಿ ವಾರ ಆಗಿರುತ್ತೆ. ಸೊ ಹಾಗಾಗಿ ಕೆಲವೊಂದು ತಂತ್ರಗಳನ್ನ ನಾವು ಈ ಮಂಗಳವಾರ ಮತ್ತೆ ಶುಕ್ರವಾರ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ದೂರ ಮಾಡಬಹುದು. ಓಕೆನಾ? ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ಈ ನಿಂಬೆ ಹಣ್ಣು ಮತ್ತೆ ಉಪ್ಪಿನಿಂದ ಮಾಡುವಂತ ಚಿಕ್ಕ ತಂತ್ರನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಹೊಸ ವರ್ಷ ಅಲ್ವಾ? ಸೊ ಹೊಸ ವರ್ಷದ ಮೊದಲನೇ ಮಂಗಳವಾರ ಆಗಿರೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳಾಗಿರಬಹುದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ನಿಜವಾಗ್ಲೂ ನಿವಾರಣೆ ಆಗೇ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡಿಂಗ್ ವರೆಗೂ ನೋಡಿ. ಹಾಗೇನೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೇನೆ ಆ ರೆಮಿಡಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ ಗೈಸ್? ಏನಪ್ಪಾ ಅಂತಂದ್ರೆ, ಈ ಸಮಸ್ಯೆಗಳು ಅನ್ನೋದು ಮನುಷ್ಯನ್ಗೆ ತುಂಬಾನೇ ಕಾಡುತ್ತೆ. ಓಕೆನಾ? ಅದರಲ್ಲೂ ಈ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬಾನೇ ಕಾಡುತ್ತೆ. ಕೆಲವರಿಗೆ ಚೆನ್ನಾಗೇ ಇರ್ತಾರೆ ದುಡ್ಡು ಕಾಸು ವಿಷಯದಲ್ಲಿ, ಆದ್ರೆ ಅವ್ರಿಗೆ ನೆಮ್ಮದಿ ಜೀವನ ಇರೋದಿಲ್ಲ. ಇನ್ನು ಕೆಲವರಿಗೆ ನೆಮ್ಮದಿ ಇರುತ್ತೆ, ಬಟ್ ಅವ್ರ ಹತ್ರ ದುಡ್ಡಿರೋದಿಲ್ಲ ಅಲ್ವಾ? ಈ ಹಣದ ಸಮಸ್ಯೆ ಆಗಿರಬಹುದು, ಸಾಲ ಬಾಧೆ ಆಗಿರಬಹುದು. ಹಾಗೇನೆ ಈಗ ಯಾರಿಗಾದ್ರೂ ಹಣನ ಕೊಟ್ಟಿರ್ತೀರಾ, ಆಯ್ತಾ? ಏನೋ ಒಂದು ಎಮರ್ಜೆನ್ಸಿ ಅಂತ ಕೇಳಿರ್ತಾರೆ, ಅದನ್ನ ಹಣನ ನೀವು ಕೊಟ್ಟಿರ್ತೀರಾ, ಅವರು ನಿಮ್ಗೆ ಎಷ್ಟೇ ವರ್ಷ ಆದ್ರೂ ವಾಪಸ್ ಕೊಡದೇ ಇರುವಂತದ್ದು. ಹಾಗೇನೆ ಯಾವ್ದಾದ್ರು ಒಂದು ಬಿಸ್ನೆಸ್ ನ ಮಾಡ್ತಾ ಇರ್ತೀರಾ ಪಾರ್ಟ್ನರ್ಶಿಪ್ ಅಲ್ಲಿ, ಅದರಲ್ಲಿ ಲಾಸ್ ಆಗಿ ಏನೋ ಒಂದಾಗಿ ಅವರು ನಿಮ್ಗೆ ದುಡ್ಡು ಬರ್ದೇ ಇರೋ ತರ ಆಗಿರಬಹುದು. ಯಾವುದೇ ಒಂದು ಅಂದ್ರೆ ಆರೋಗ್ಯ ಸಮಸ್ಯೆ ಕೂಡ ಆಗಿರಬಹುದು, ಒಂದು ನರದೃಷ್ಟಿ ಆಗಿರಬಹುದು, ಈ ಮನುಷ್ಯ ದೃಷ್ಟಿ ಆಗಿರಬಹುದು. ಎಲ್ಲಾನು ಕೂಡ ಗಾಯ್ಸ್, ಇದಕ್ಕೆಲ್ಲಾನು ನಿವಾರಣೆ ಆಗ್ಬೇಕು. ನಮ್ಮ ಮನೆ ಅನ್ನೋದು ಅಭಿವೃದ್ಧಿ ಆಗ್ಬೇಕು, ಏಳಿಗೆ ಆಗ್ಬೇಕು, ಯಶಸ್ಸಿನ ನಮ್ಮ ಮನೆಯಲ್ಲಿ ನಾವು ಕಾಣ್ಬೇಕು. ಈ ವರ್ಷ ಪೂರ್ತಿ ನಾವು ಚೆನ್ನಾಗಿ ನಮ್ಮ ಮನೆಯಲ್ಲಿ ಹಣ ಅನ್ನೋದು ಮಳೆಲೆ ಸುರಿಬೇಕು ಅಂತ ನೀವೇನಾದ್ರೂ ಬಯಸ್ತಿದ್ರೆ ಖಂಡಿತವಾಗ್ಲೂ ನೀವು ಈ ರೆಮಿಡಿನ ನೀವು ನಾಳೆ ಮಾಡ್ಕೊಳ್ಳೇಬೇಕಾಗತ್ತೆ. ಓಕೆನಾ? ನಾಳೆ ಬಂದು ಈ ರೆಮಿಡಿನ ನೀವು 6 ಗಂಟೆ ಒಳಗಡೆ ಅಂದ್ರೆ ಸೂರ್ಯ ಮುಳುಗೋವಷ್ಟರಲ್ಲಿ ಈ ರೆಮಿಡಿನ ನೀವು ಮಾಡ್ಕೊಳ್ಬಿಡ್ಬೇಕು. ಓಕೆನಾ? ಸೊ ಹಾಗಾಗಿ ನಾನು ಹಿಂದಿನ ದಿನನೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ಕಷ್ಟದಲ್ಲಿ ಇರ್ತೀರ ಗಾಯ್ಸ್. ಓಕೆನಾ? ಹಣದ ಸಮಸ್ಯೆ ಬಂದ್ಬಿಟ್ರಂತೂ ನಿಜವಾಗ್ಲೂ ಒಂಥರ ಬದುಕ್ಲಿಕ್ಕೂ ಇಷ್ಟ ಆಗಲ್ಲ. ಆ ಥರ ಎಲ್ಲ ಅಂದ್ರೆ ತುಂಬಾನೇ ನಮ್ಗೆ ಕಾಡ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ಕಷ್ಟಗಳು ಎಲ್ಲ ದೂರ ಆಗಿ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಯಲ್ಲಿ ನಿಲ್ಲಿಸ್ತಾರೆ. ಓಕೆನಾ? ಅಂದ್ರೆ ಸಂಪತ್ತಿನ ಅಧಿದೇವತೆ ಅಂತಾನೆ ಲಕ್ಷ್ಮೀ ದೇವಿನ ನಾವು ಕರಿತೀವಿ ಅಲ್ವಾ? ಸೊ ಹಾಗಾಗಿ ಈ ಒಂದು ಚಿಕ್ಕ ತಂತ್ರನ ನೀವು ದಯವಿಟ್ಟು ಮಿಸ್ ಮಾಡ್ದೇನೆ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್, ಈ ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳು ನಿಜವಾಗ್ಲೂ ಯಾವತ್ತೂ ಕೂಡ ಫೇಲ್ಯೂರ್ ಅಂತೂ ಆಗಿಲ್ಲ. ನೀವು ಎಲ್ಲೇ ನೋಡಿ, ಬೇಕಾದ್ರೆ ನೀವು ಎಷ್ಟು ವರ್ಷ ಆದ್ರೂ ಕೂಡ ನೀವು ಯಾವಾಗ ಬೇಕಾದ್ರೂ ನೀವು ಟ್ರೈ ಮಾಡಿ. ಈ ಕಲ್ಲುಪ್ಪಿನಿಂದ ನೀವು ಯಾರ ಬೇಕಾದ್ರೂ ಕೇಳಿ. ಓಕೆನಾ? ಈ ಕಲ್ಲುಪ್ಪಿನಿಂದ ಆಗುವಂತ ಅಂದ್ರೆ ಮಾಡುವಂತ ಪರಿಹಾರಗಳಿಗೆ ಯಾವತ್ತೂ ಕೂಡ ಫೇಲ್ ಅಂತೂ ಆಗಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದು ಯಾವ ರೀತಿ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ, ಸರಿನಾ? ಏನಿಲ್ಲ ಗೈಸ್, ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ. ಗೈಸ್, ಈ ತಂತ್ರಕ್ಕೆ ಬೇಕಾಗಿರುವಂತದ್ದು ಮೊದಲನೇದಾಗಿ ಈ ತರ ಒಂದು ಬಿಳಿ ಬಟ್ಟೆನ ನೀವು ತಗೊಳ್ಬೇಕಾಗತ್ತೆ. ಓಕೆನಾ? ಯಾವ್ದಾದ್ರು ತಗೊಳ್ಳಿ, ಬಿಳಿ ಬಟ್ಟೆ ಚೆನ್ನಾಗಿರ್ಬೇಕು. ಓಕೆನಾ? ಈ ಬಿಳಿ ಬಟ್ಟೆಗೆ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಅರಿಶಿನ ಫುಲ್ಲು ಇದಕ್ಕೆ ಲೇಪನ ಮಾಡ್ಬೇಕು. ಅಂದ್ರೆ ಅರಿಶಿನ ಹಾಕ್ಬಿಟ್ಟು ನೀವು ಫುಲ್ಲು ಅರಿಶಿನದ ಬಟ್ಟೆ ತರ ನೀವು ಮಾಡ್ಕೊಳ್ಬೇಕು. ಅರಿಶಿನದ ಬಟ್ಟೆ ತರ ನೀವು ಮಾಡ್ಕೊಂಡು ಗಾಯ್ಸ್, ಇದ್ರ ಒಳಗಡೆ ನೀವು ಏನ್ ಸೇರಿಸ್ಬೇಕು ಅಂತ ಹೇಳ್ತೀನಿ. ನಾನು ಇದನ್ನ ನಾಳೆ ಮಾಡ್ತೀನಿ. ಸೊ ಹಾಗಾಗಿ ನಾನು ಇದಕ್ಕೇನು ಅರಿಶಿನ ಹಾಕಿಲ್ಲ. ಅರಿಶಿನ ಹಾಕ್ಬಿಟ್ಟು ನಾನು ಇದು ಅರಿಶಿನದ ಬಟ್ಟೆ ಮಾಡ್ಕೊಂಡಿಲ್ಲ. ಇದನ್ನ ನಾನು ಯೂಸ್ ಮಾಡ್ತೀನಿ ನಾಳೆ. ಸೊ ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಈ ರೀತಿ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇರೋದು. ಇದ್ರ ಒಳಗಡೆಗೆ ಗಾಯ್ಸ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಈ ರೀತಿ ಕಲ್ಲುಪ್ಪನ್ನ, ಆಯ್ತಾ? ಅಂದ್ರೆ ಎರಡು ಮುಷ್ಟಿ ಈ ತರ ಎತ್ಕೊಳ್ಳಿ ಕಲ್ಲುಪ್ಪನ. 2 ಮುಷ್ಟಿಯಷ್ಟು ಕಲ್ಲುಪ್ಪನ ತಗೊಂಡು ಇದ್ರ ಒಳಗಡೆ ನೀವು ಸೇರಿಸ್ಬೇಕಾಗತ್ತೆ. ಓಕೆನಾ? ಇದ್ರ ಒಳಗಡೆ ಸೇರಿಸ್ಬಿಟ್ಟು ಗಾಯ್ಸ್ ನೀವು ಇದ್ರ ಜೊತೆಗೆ ಬಂದು ಏಲಕ್ಕಿ, ಆಯ್ತಾ? 2 ಏಲಕ್ಕಿನ ತಗೊಳ್ಳಿ, ಜಾಸ್ತಿ ತಗೊಳಕ್ ಹೋಗ್ಬೇಡಿ. 2 ಏಲಕ್ಕಿನ ನೀವು ಇದ್ರೊಳಗಡೆಗೆ ಸೇರಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ಗಾಯ್ಸ್ ನೀವು
ಈ ತರ ಲವಂಗನ ತಗೋಬೇಕು. ಈ ಲವಂಗ ಬಂದು 5 ಲವಂಗನೇ ತಗೋಬೇಕು, ನೀವು ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಇಲ್ಲಿ ನೋಡಿ, ಲವಂಗದಲ್ಲಿ ಈ ತರ ಮೊಗ್ಗಂತೂ ಕಂಪಲ್ಸರಿ ಇರ್ಲೇಬೇಕು, ಓಕೆನಾ. ಆಮೇಲೆ ಕಟ್ಟಾಗಿರೋದು ಆ ತರ ಎಲ್ಲ ತಗೊಳಕ್ ಹೋಗ್ಬೇಡಿ. ಈ ತರ ಮೊಗ್ಗಿರೋದನ್ನ ಕ್ಲೀನ್ ಆಗಿ ನೋಡ್ಕೊಂಡು 5 ಲವಂಗನ ನೀವು ಇದ್ರ ಒಳಗಡೆಗೆ ನೀವು ಈ ತರ ಸೇರಿಸ್ಬೇಕಾಗತ್ತೆ, ಸರಿನಾ. ಸೇರಿಸ್ಬಿಟ್ಟು ಗಾಯ್ಸ್ ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ, ಇದ್ರ ಜೊತೆಗೆ ಈ ತರ ಒಂದು ನಿಂಬೆ ಹಣ್ಣನ್ನ ನೀವು ಚೆನ್ನಾಗಿರೋದು ತಗೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ತರ ನೀವು ಚೆನ್ನಾಗಿರೋದು ನಿಂಬೆಹಣ್ಣನ್ನ ತಗೊಂಡು ಇದನ್ನೆಲ್ಲಾನು ನೀವು ಒಂದು ಪ್ಲೇಟ್ಗೆ ಹಾಕೊಳ್ಳಿ ಫಸ್ಟ್, ಸರಿನಾ. ಪ್ಲೇಟ್ಗೆ ಹಾಕ್ಬಿಟ್ಟು ಇದ್ರೊಳಗಡೆ ನಿಂಬೆ ಹಣ್ಣನ್ನ ಈ ತರ ಹಾಕ್ಬಿಟ್ಟು ಇದನ್ನ ಇಡ್ಕೊಂಡು ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣನೇ ಗೈಸ್ ನೀವು ಮನೆ ಅಂಗಳನೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಆಮೇಲೆ ಬಂದು ಮನೆನ ಕ್ಲೀನ್ ಆಗಿ ಒರೆಸ್ಕೊಳ್ಳಿ, ಆಯ್ತಾ. ನಾನು ಪದೇ ಪದೇ ಹೇಳ್ತಾ ಇದೀನಿ, ಮನೆ ಒರೆಸ್ಬೇಕಾದ್ರೆ ಕಲ್ಲುಪ್ಪನ್ನ ಹಾಕಿ ಒರೆಸಿ. ಕಲ್ಲುಪ್ಪು ಮತ್ತೆ ಸ್ವಲ್ಪ ಚಿಟಿಕಿ ಅರಿಶಿನ ಹಾಕ್ಬಿಟ್ಟು ನೀವು ಒರೆಸೋದ್ರಿಂದ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಅದು ಮನೆಯಿಂದ ಹೊರಟೋಗುತ್ತೆ, ಓಕೆನಾ. ಆಮೇಲೆ ಸ್ನಾನ ಮಾಡ್ಕೊಳ್ಳಿ. ಸ್ನಾನಕ್ಕೂ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡ್ರೆ ಯಾವುದೇ ಒಂದು ಶನಿ ದೋಷ ಆಗಿರಬಹುದು, ರಾಹುಕೇತು ದೋಷ ಆಗಿರಬಹುದು, ಯಾವುದೇ ಒಂದು ದೋಷ ಇದ್ರೂ ಕೂಡ ನಿಮ್ಗೆ ಅದು ಕಳಿಯುತ್ತೆ, ಓಕೆನಾ. ಸೊ ಹಾಗಾಗಿ ಕಲ್ಲುಪ್ಪನ್ನ ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲ ಹಿಂದಿನ ದಿನನೇ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಪ್ಪ ನಾವು ಈಗ ಮೊನ್ನೆ ತಾನೇ ಕ್ಲೀನ್ ಮಾಡಿದ್ವಿ, ಏನು ಕ್ಲೀನ್ ಮಾಡಲ್ಲ, ಜಸ್ಟ್ ನಾವು ಹೂವೆಲ್ಲ ತೆಗಿತೀವಿ ಅಂದ್ರು, ಹೂವೆಲ್ಲ ತೆಗ್ದ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಇವತ್ತು ಸಂಜೆನ ನೀವು ದೇವ್ರದ್ದು ಸಾಮಾನುಗಳೆಲ್ಲ ತೊಳ್ಕೊಳ್ಳಿ. ನಾಳೆ ಯಾವುದೇ ಕಾರಣಕ್ಕೂ ದೇವ್ರ ಸಾಮಾನೆಲ್ಲ ತೊಳೆಯಕ್ ಹೋಗ್ಬಾರ್ದು. ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಕಳಶನ ತೆಗಿಬಾರ್ದು. ಕಳಶನ ನೀವು ಕೂರಿಸ್ತಿದ್ದೀರಾ ಅಂತಂದ್ರೆ ತೆಗಿಬಾರ್ದು. ಹಾಗೇನೆ ಫುಲ್ ದೇವ್ರ ಸಾಮಾನವೆಲ್ಲ ಏನು ತೊಳೆಯಕ್ ಹೋಗ್ಬಾರ್ದು ಮಂಗಳವಾರ ಶುಕ್ರವಾರ. ಸೊ ಹಾಗಾಗಿ ನಾಳೆ ನೀವು ದೇವ್ರಿಗೆ ಹೂವೆಲ್ಲ ತೆಗೆದು ಬಿಟ್ಟು, ಇವತ್ತೇನಾದ್ರು ನೀವೆಲ್ಲ ತೊಳೆದು ಇಟ್ಕೊಂಡಿದ್ರೆ ದೇವ್ರ ಫೋಟೋ ಕ್ಲೀನಾಗಿ ಒರೆಸ್ಕೊಳ್ಳಿ. ಲಕ್ಷ್ಮೀ ದೇವಿ ಫೋಟೋ, ವೆಂಕಟೇಶ್ವರ ಫೋಟೋ, ನಿಮ್ಮ ಮನೇಲಿ ಯಾವ ಫೋಟೋ ಇದೆ ಆ ಫೋಟೋನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಗಂಧ ಹಚ್ಚಿ ಗಾಯ್ಸ್, ಆಯ್ತಾ. ಅಂದ್ರೆ ದೇವಾನುದೇವತೆಗಳಿಗೆ ಗಂಧ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ, ಸರಿನಾ. ಈಗ ರಾಘವೇಂದ್ರ ಸ್ವಾಮಿಗಾಗಿರ್ಬಹುದು, ಈಗ ವೆಂಕಟೇಶ್ವರ ಸ್ವಾಮಿಗೂ ಕೂಡ ನಾವು ಗಂಧನ ಹಚ್ತೀವಿ. ಗಂಧ ಮತ್ತೆ ಅರಿಶಿನ ಕುಂಕುಮ ಎಲ್ಲ ಹಚ್ತೀವಿ. ಆದ್ರೆ ರಾಘವೇಂದ್ರ ಸ್ವಾಮಿಗೆ ನಾವು ಗಂಧ ಮಾತ್ರ, ಸಾಯಿಬಾಬಾ ರಾಘವೇಂದ್ರಗೆ ಅವ್ರಿಗೆ ಮಾತ್ರ ನಾವು ಗಂಧ ಮಾತ್ರ ಹಚ್ಬೇಕಷ್ಟೇನೆ. ಕುಂಕುಮ ಮತ್ತೆ ಅರಿಶಿನ ಏನು ಹಚ್ಚಂಗಿಲ್ಲ ಅವರಿಗೆ. ಸೊ ಎಲ್ಲ ಹಾಕ್ಬಿಟ್ಟು ನೀವು ಕೆಂಪು ಹೂವನ್ನ ನೀವು ತಗೊಂಡ್ ಬಂದು ಲಕ್ಷ್ಮೀ ದೇವಿಗೆ ಕೆಂಪು ಪುಷ್ಪದಿಂದನೇ ಅಲಂಕಾರನ ಮಾಡ್ಬೇಕು ದೇವಿಗೆ, ಆಯ್ತಾ. ಯಾಕಂದ್ರೆ ದೇವಿಗೆ ಬಂದು ಕೆಂಪು ಅಂದ್ರೆ ತುಂಬಾನೇ ಪ್ರಿಯವಾದದ್ದು. ಸೊ ಹಾಗಾಗಿ ಕೆಂಪು ಪುಷ್ಪನ ನೀವು ತಗೊಂಡ್ ಬಂದು ದೇವರಿಗೆ ಅಲಂಕಾರ ಎಲ್ಲ ಮಾಡ್ಬಿಟ್ಟು ಮಂಗಳವಾರ ಮತ್ತೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಗಾಯ್ಸ್ ನೀವು ತುಪ್ಪದ ದೀಪನ ಹಚ್ಚಲೇಬೇಕು. ಹಚ್ಚದೆ ಇರಕ್ಕಂತೂ ಹೋಗ್ಬೇಡಿ. ತುಪ್ಪದ ದೀಪ ಇಲ್ಲಪ್ಪ ನಮ್ಗೆ ತುಂಬಾ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ಆ 10 ರೂಪಾಯಿ ಪ್ಯಾಕೆಟ್ ತಂದ್ಬಿಟ್ಟು ನೀವು ತುಪ್ಪದ ದೀಪನ ಹಚ್ಚಿದ್ರಂತೂ ನಿಮ್ಮ ಮನೆ ನೋಡ್ಕೊಳ್ಳಿ ನಿಜವಾಗ್ಲೂ ಅಭಿವೃದ್ಧಿ ಆಗೇ ಆಗುತ್ತೆ. ಸೊ ಹಾಗಾಗಿ ತುಪ್ಪದ ದೀಪನ ನೀವು ಹಚ್ಚೋದಂತೂ ಮಿಸ್ ಮಾಡಕ್ ಹೋಗ್ಬಿಡಿ. ಎಲ್ಲ ಹಚ್ಚಿ ದೇವರಿಗೆ ಯಾವ್ದಾದ್ರು ಒಂದು ನೈವೇದ್ಯಕ್ಕೆ ಯಾವ್ದಾದ್ರು ಒಂದು ಸ್ವೀಟ್ನ ಮಾಡಿ ಇಡಿ, ಆಯ್ತಾ. ಒಂದು ಸಜ್ಜಿಗೆ ಆಗಿರಬಹುದು, ಇಲ್ಲ ಅಂದ್ರೆ ಸಕ್ಕರೆ ಇಡ್ತೀನಿ ಅಂದ್ರೂ ಪರವಾಗಿಲ್ಲ, ಯಾವ್ದಾದ್ರು ಒಂದು ನೀವು ನೈವೇದ್ಯಕ್ಕೆ ದೇವ್ರಿಗೆ ಇಡ್ಬೇಕಾಗುತ್ತೆ. ಇಟ್ಬಿಟ್ಟು ಗಾಯ್ಸ್ ನೀವು ಪೂಜೆ ಎಲ್ಲ ಮಾಡಿ, ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ರೆಮಿಡಿನ ನೀವು ಮಾಡ್ಕೋಬೇಕಾಗತ್ತೆ, ಆಯ್ತಾ. ಈ ನಿಂಬೆಹಣ್ಣು ಏನಂತ ಅಂದ್ರೆ ಗಾಯ್ಸ್, ಯಾವುದೇ ಒಂದು ದೃಷ್ಟಿ ಆಗಿರಬಹುದು, ಈಗ ಜನಗಳ ದೃಷ್ಟಿ ಇರುತ್ತೆ ಅಲ್ವಾ, ಜನಗಳು ಕೆಟ್ಟ ದೃಷ್ಟಿ ಹಾಕ್ಬಿಟ್ರಂತೂ ಮನೆ ನಿಜವಾಗ್ಲೂ ಏಳಿಗೇನೂ ಆಗಲ್ಲ, ಉದ್ಧಾರನೂ ಆಗಲ್ಲ. ಸೊ ಹಾಗಾಗಿ ಈ ನಿಂಬೆಹಣ್ಣು ಏನ್ ಮಾಡುತ್ತೆ ಅಂತಂದ್ರೆ, ಯಾವುದೇ ಒಂದು ನರ ದೃಷ್ಟಿ ಆಗಿರಬಹುದು, ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು, ಯಾವುದೇ ಒಂದು ದೃಷ್ಟಿ ಇದ್ರೂ ಕೂಡ ಈ ನಿಂಬೆ ಹಣ್ಣಿನಿಂದ ನಿಜವಾಗ್ಲೂ ಪರಿಹಾರ ಹಾಗೆ ಆಗುತ್ತೆ, ಆಯ್ತಾ. ಹಾಗೇನೆ ಉಪ್ಪು ಕೂಡ, ಆಯ್ತಾ. ಉಪ್ಪು ಮತ್ತೆ ನಿಂಬೆಹಣ್ಣಲ್ಲಿ ತುಂಬಾನೇ ಶಕ್ತಿ ಇದೆ ಗಾಯ್ಸ್. ಸೊ ಹಾಗಾಗಿ ಹೇಳ್ದೆ. ಹಾಗೇನೆ ಲವಂಗನೂ ಅಷ್ಟೇನೆ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು. ಇದು ದುಡ್ಡನ್ನ ಮ್ಯಾಗ್ನೆಟ್ ತರ ಎಳೆಯುತ್ತೆ. ಸೊ ಹಾಗಾಗಿ ನಿಮ್ಗೆ ಏಲಕ್ಕಿ ತುಂಬಾನೇ ಲಕ್ಷ್ಮೀ ದೇವಿಗೆ, ಲವಂಗ ಮತ್ತೆ ಏಲಕ್ಕಿ ತುಂಬಾನೇ ಪ್ರಿಯವಾದದ್ದು. ಈ ಏಲಕ್ಕಿ ಮ್ಯಾಗ್ನೆಟ್ ತರ ದುಡ್ಡನ್ನ ಎಳೆಯುವಂತ ಶಕ್ತಿ ಇದಕ್ಕಿದೆ. ಸೊ ಹಾಗಾಗಿ ಏಲಕ್ಕಿನೂ ಕೂಡ ಹಾಕೊಳ್ಳಿ. ಇದ್ರ ಜೊತೆಗೆ 5 ಲವಂಗನೂ ಅಷ್ಟೇ ಲಕ್ಷ್ಮೀ ದೇವಿಗೆ ತುಂಬಾನೇ ಪ್ರಿಯವಾದದ್ದು. ಸೊ ಹಾಗಾಗಿ ನೀವು ಲವಂಗನು ಕೂಡ ಹಾಕೋಬೇಕಾಗುತ್ತೆ. ಲವಂಗ ಮೊಗ್ಗು ಇರೋದನ್ನೇ ನೋಡ್ಕೊಂಡು ಕ್ಲೀನಾಗಿ ಹಾಕೋಬೇಕು, ಓಕೆನಾ.
ಈ ತರ ಹಾಕೊಂಡು ಗಾಯ್ಸ್ ನೀವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇದನ್ನ ಇಟ್ಕೊಂಡು ಕೈಯಲ್ಲಿ ನಿಮ್ಗೆ ಏನೇನು ಕಷ್ಟಗಳಿದೆ ಮನೆಯಲ್ಲಿ, ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು, ಯಾರೋ ಒಬ್ರಿಗೆ ನೀವು ದುಡ್ಡು ಕೊಟ್ಟಿರ್ತೀರಾ ಅದು ದುಡ್ಡು ವಾಪಸ್ ಬರ್ತಾ ಇರೋದಿಲ್ಲ ಅದಾಗಿರ್ಬೋದು, ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಆಗಿರಬಹುದು, ಇಲ್ಲ ತುಂಬಾನೇ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಆ ಸಾಲದ ಬಾಧೆಯಿಂದ ನಾವು ಮುಕ್ತಿಗೊಳ್ಬೇಕು, ಹಾಗೇನೆ ನಮ್ಮ ಮನೆ ಒಂದು ಏಳಿಗೆ ಆಗ್ಬೇಕು ಅಂತ ನಿಮ್ ಕಷ್ಟ ಏನೇನಿದೆ ಅಂದ್ರೆ ನಿಮ್ಗೆ ಆರೋಗ್ಯದ ಸಮಸ್ಯೆನೇ ಆಗಿರ್ಬೋದು, ಓಕೆನಾ, ಏನೇನ್ ನಿಮ್ ಕಷ್ಟ ಇದೆ ಎಲ್ಲರೂ ಕೂಡ ದೇವಿ ಹತ್ರ ಕೇಳ್ಕೊಳ್ಳಿ. ಫಸ್ಟ್ ಕೇಳ್ಕೊಂಡು ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇರುಮ ಗಲಾಟೆ ಮಾಡಬಾರ್ದು. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಈ ರೀತಿ ಗಂಟನ್ನ ನೀವು ಮಾಡ್ಕೊಳ್ಬೇಕು, ಓಕೆನಾ. ನೋಡಿ ಈ ರೀತಿ ಒಂದು ಗಂಟನ್ನ ನೀವು ಮಾಡ್ಕೊಂಡು ದೇವಿ ಮುಂದೆ ಇದನ್ನ ಇಟ್ಟುಬಿಟ್ಟು, ಅಂದ್ರೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ, ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಕುಂಕುಮನ ಹಾಕ್ಬಿಟ್ಟು ಒಂದು ಕೆಂಪು ಹೂವನ್ನ ಮುಡಿಸಿ ಇದಕ್ಕೆ, ಸರಿನಾ. ಮುಡಿಸ್ಬಿಟ್ಟು ನೀವು ಇದಕ್ಕೂ ಕೂಡ ಗಂಧದ ಕಡ್ಡಿ ಮತ್ತೆ ಕರ್ಪೂರ ಆರತಿ ಮಾಡಿ ಗಂಧದ ಕಡ್ಡಿಲೂ ಕೂಡ ಬೆಳಗಿ ಗಂಧದ ಕಡ್ಡಿನ, ಓಕೆನಾ, ಬೆಳಗ್ಬಿಟ್ಟು ನೀವು ಇದನ್ನ ತಗೊಂಡೋಗ್ಬಿಟ್ಟು ಗಾಯ್ಸ್ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದ್ರೆ ಹೊರಗಡೆ ನೀವು ತೋರಣ ಹಾಕ್ತೀರ ನೋಡಿ, ಹೊರಗಡೆ ಮಧ್ಯದಲ್ಲಿ ಇದನ್ನ ಸಿಗಾಕ್ಬೇಕಾಗತ್ತೆ. ಯಾವ್ದಾದ್ರು ಒಂದು ಅಂದ್ರೆ ಇದನ್ನ ಫುಲ್ ಕ್ಲೀನಾಗಿ ಕಟ್ಕೊಂಡು ಒಂದು ದಾರನ ಯೂಸ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಅದನ್ನ ಕಟ್ಬಿಟ್ಟು ಮುಂದೆಗಡೆ ಮುಖ್ಯ ದಾರದಲ್ಲಿ ಕಟ್ಟಬೇಕಾಗತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಜನಗಳು ಹೊರಗಡೆಯಿಂದ ಬರ್ತಾರಲ್ವಾ, ಬಂದಾಗ ಜನಗಳ ದೃಷ್ಟಿ ಇದ್ರ ಮೇಲೆ ಬೀಳುತ್ತೆ. ಇದ್ರ ಮೇಲೆ ಬಿದ್ದಾಗ ನಮ್ಮ ಮನೆ ಒಳಗಡೆ ಬಂದಾಗ ನಮ್ಗೆ ಯಾವುದೇ ರೀತಿ ಜನಗಳದ್ದು ದೃಷ್ಟಿ ಆಗ್ಲಿ, ಬೇರೆ ರೀತಿ ನಮ್ಗೆ ಸಮಸ್ಯೆಗಳಾಗ್ಲಿ, ಒಂದು ನೆಗೆಟಿವ್ ಆಗ್ಲಿ ಯಾವುದೇ ಕಾರಣಕ್ಕೂ ಒಳಗಡೆ ಬರೋದಿಲ್ಲ, ಆಯ್ತಾ. ಜನಗಳ ಕೆಟ್ಟ ದೃಷ್ಟಿ ಕೂಡ ನಮ್ಗೆ ಆಗೋದಿಲ್ಲ, ಯಾವುದೇ ಒಂದು ದೃಷ್ಟಿ ಇದ್ರೂ ಕೂಡ ನಮ್ಗೆ ಆಗೋದಿಲ್ಲ. ಇದನ್ನ ನೋಡಿ ಬರ್ತಾರಲ್ವಾ ಅವರು, ಸೊ ಹಾಗಾಗಿ ಆಗೋದಿಲ್ಲ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅಂದ್ರೆ ಈಗ ನೀವು ಒಂದು ಬಾಡಿಗೆ ಮನೆಯಲ್ಲೇ ಇರ್ತೀರಾ ಅಲ್ವಾ, ಅವಾಗ ನಿಮ್ಮ ಓನರೇ ಕೇಳ್ಬೋದು, ಯಾಕೆ ಈ ತರ ಗಂಟೆಲ್ಲ ಕಟ್ಟಿಟ್ಟಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಅವಾಗ ನೀವೇನ್ ಹೇಳಿ ಅಂತಂದ್ರೆ ಇದು ದೇವ್ರದ್ದು, ಅದಕ್ಕೋಸ್ಕರ ಕಟ್ಟಿದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ಏನಾದ್ರೂ ಒಂದು ಹೇಳ್ಬಿಟ್ಟು ಸಮಾಧಾನ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಸ್ವಂತ ಮನೆ ಇರೋರು ಕೇಳ್ತಾರಲ್ವ ಅಕ್ಕಪಕ್ಕ, ಏನದು ಕಟ್ಟಿದಿರಲ್ಲ ಮನೆ ಬಾಗ್ಲಲ್ಲಿ ಅಂತ ಕೇಳ್ತಾರೆ. ಅವಾಗ ಇಲ್ಲ ದೇವ್ರದಿದು ಅಂತ ಅವ್ರಿಗೂ ಕೂಡ ಹೇಳಿ ಏನಾದ್ರೂ ಒಂದು ಹೇಳ್ಬಿಟ್ಟು ಅವ್ರಿಗೂ ಕೂಡ ನೀವು ಸಮಾಧಾನ ಮಾಡ್ಕೊಳ್ಬೇಕು, ಆಯ್ತಾ. ಅಕಸ್ಮಾತ್ ಇಲ್ಲಪ್ಪ ನಮ್ಗೆ ಆತರ ನಾವು ಕಟ್ಟಕ್ ಆಗೋದಿಲ್ಲ, ಮನೆ ಡೋರಲ್ಲಿ ಆಗದೇ ಇಲ್ಲ ನಮ್ಮ ಕೈಲಿ ಅಂತ ಅನ್ನೋರು ನೀವೇನ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ ನೀವು ಇದನ್ನ ಕಟ್ಲೇಬೇಕಾಗತ್ತೆ. ಆದ್ರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಕಟ್ಲಿಕ್ಕೆ, ಅಂತವ್ರು ನೀವೇನ್ ಮಾಡಿ ಅಂದ್ರೆ ಇದನ್ನ ಅಂದ್ರೆ ಇದ್ರೊಳಗಡೆನೆ ಅಂದ್ರೆ ದೇವ್ರ ಮನೆ ಒಳಗಡೆನೆ ಇಟ್ಬಿಟ್ಟು ಪೂಜೆ ಮಾಡಿ, ಏನು ತೊಂದರೆ ಇಲ್ಲ. ಯಾವ್ದೋ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಇದು ಹೊರಗಡೆ ಹೊರಟೋಗ್ಬಿಡುತ್ತೆ. ಇದನ್ನ ಪೂಜೆ ಮಾಡಿ ಇದನ್ನ ಇಟ್ಟ ಮೇಲೆ ನೀವು ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ಮನೆಯಿಂದ ಹೊರಗಡೆ ಹೋಗುತ್ತೆ. ಮನೆಯಲ್ಲಿ ಅಂದ್ರೆ ದೇವ್ರ ಮನೇಲಿ ಇಟ್ಟು ಕೂಡ ಪೂಜೆ ಮಾಡ್ಬೋದು. ಆದ್ರೆ ನೀವು ಹೊರಗಡೆ ಹೊರಗಡೆ ನೇತಾಕ್ಬಿಟ್ಟು ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಗೈಸ್, ಓಕೆನಾ. ಸೊ ಹಾಗಾಗಿ ಪದೇ ಹೇಳ್ತಾ ಇದ್ದೀನಿ, ಹೊರಗಡೆನೆ ಇದನ್ನ ನೇತಾಕ್ಬಿಟ್ಟು ನೀವು ಪೂಜೆ ಮಾಡ್ತಾ ಬರ್ಬೇಕು. ಇದನ್ನ ನೀವು ಯಾವಾಗ ಚೇಂಜ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಇದನ್ನ ಪ್ರತಿ ಅಮಾವಾಸ್ಯೆ ಇಲ್ಲ ಅಂತಂದ್ರೆ ಹುಣ್ಣಿಮೆ, ನೀವು ಯಾವ್ದಾದ್ರು ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲ ಅಮಾವಾಸ್ಯೆಲ್ಲೇ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ಕೂಡ ಚೇಂಜ್ ಮಾಡ್ಬೋದು. ಅಮಾವಾಸ್ಯೆನಲ್ಲಿ ಇದನ್ನ ತೆಗೆದು ಬಿಟ್ಟು ಇದ್ರ ಒಳಗಡೆ ಇರೋದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಯಾರು ಓಡಾಡದೆ ಇರೋ ಜಾಗದಲ್ಲಿ ನೀವು ತಗೊಂಡೋಗ್ಬಿಟ್ಟು ಇದನ್ನ ಹಾಕ್ಬೇಕು. ಯಾವ್ದಾದ್ರು ಒಂದು ಹಸಿರು ಗಿಡದ ಹತ್ರ ತಗೊಂಡೋಗ್ಬಿಟ್ಟು ಇದನ್ನ ಹಾಕ್ಬಿಟ್ಟು ಮತ್ತೆ ಬಂದು ನೀವು ಇದೇ ರೀತಿ ನೀವು ಗಂಟನ್ನ ಮಾಡ್ಕೊಂಡು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಇದಕ್ಕೆ ಮತ್ತೆ ನೀವು ಈ ಗಂಟನ್ನ ತಗೊಂಡೋಗ್ಬಿಟ್ಟು ಮನೆಯ ಮುಖ್ಯ ದ್ವಾರದ ಮೇಲ್ಗಡೆ ಬಿಟ್ಟು ನೋಡಿ ಗೈಸ್, ನೀವು ಕಟ್ತಾ ಬನ್ನಿ ಇದನ್ನ ನೀವು ನಾಳೆ ಪ್ರಯೋಗನ ಮಾಡಿ ಇನ್ನು ನೆಕ್ಸ್ಟ್ ನೀವು ನೋಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಡೇ ಬೈ ಡೇ ನಿಜವಾಗ್ಲೂ ಒಂದು ಇದನ್ನೇ ಕಾಣ್ತೀರಾ ಅಂತಂದ್ರೆ ಒಂದು ಯಶಸ್ಸಿನೇ ಕಾಣ್ತೀರಾ, ಅಭಿವೃದ್ಧಿ ಕಾಣ್ತೀರಾ, ಓಕೆನಾ. ಯಾಕಂದ್ರೆ ಈಗ ನಾನು ತೋರಿಸಿರುವಂತ ತಂತ್ರದಲ್ಲಿ ಗಾಯ್ಸ್ ನಾವು ಉಪಯೋಗ ಮಾಡಿರೋದು ನಿಂಬೆಹಣ್ಣು, ಉಪ್ಪು, ಓಕೆನಾ. ಅದ್ರ ಜೊತೆಗೆ ಮ್ಯಾಗ್ನೆಟ್ ತರ ಎಳೆಯುವಂತ ಶಕ್ತಿ ಇರೋದು ಏಲಕ್ಕಿ, ಹಾಗೇನೆ ಲವಂಗನೂ ಕೂಡ ಅಷ್ಟೇನೆ. ಅಂದ್ರೆ ಧನ ಪ್ರಾಪ್ತಿ ಆಗ್ಲಿಕ್ಕೆ, ಧನಾಗಮನ ನಮ್ಮ ಮನೆಗೆ ಆಗ್ಲಿಕ್ಕೆ ಲವಂಗ ಅನ್ನೋದು ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ಇದನ್ನೆಲ್ಲ ನೀವು ಕಟ್ಟಿ ಪೂಜೆ ಮಾಡ್ತಾ ಬನ್ನಿ. ಡೇ ಬೈ ಡೇ ನಿಮ್ಮ ಮನೆ ಅನ್ನೋದು ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಗೆ ಏನಾದ್ರೂ ಸಾಲ ನೀವು ಅಕಸ್ಮಾತ್ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಕೂಡ ವಾಪಸ್ ಬರುತ್ತೆ, ಸರಿನಾ. ಒಂದು ಮನೆ ಏಳಿಗೆ ಆಗುತ್ತೆ, ಸಾಲ ಬಾಧೆಯಿಂದ ಮುಕ್ತಿಗೊಳ್ತೀರಾ. ಹಾಗೇನೆ ಅಂದ್ರೆ ಹಣದ ಸಮಸ್ಯೆ ಏನಾದ್ರೂ ಇದ್ರೆ ನಿಮ್ಗೆ ಅದು ಕೂಡ ದೂರ ಆಗುತ್ತೆ. ಈ ರೀತಿ ರೆಮಿಡಿನ ಮಿಸ್ ಮಾಡ್ಬೇಡಿ ಗೈಸ್. ನಾಳೆ ಖಂಡಿತವಾಗ್ಲೂ ನೀವು ಸಂಜೆ 6 ಗಂಟೆ ಒಳಗಡೆ ಮಾಡ್ಬೇಕಾಗತ್ತೆ.
ಮಾಡಿ ನಿಜವಾಗ್ಲೂ ಒಂದು ನಂಬಿಕೆ, ಓ ಇವ್ರೇನು ಹೇಳಿದ ತಕ್ಷಣ ಆಗ್ಬಿಡುತ್ತಾ ಅಂತ ನೀವು ಯಾವುದೇ ಕಾರಣಕ್ಕೂ ಆ ಥರ ಮನಸ್ಸನ್ನ ಇಟ್ಕೊಳಕ್ ಹೋಗ್ಬಾರ್ದು. ಒಂದು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ನೀವು ಯಾವುದೇ ಒಂದು ಈ ಥರ ತಂತ್ರಗಳನ್ನ, ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆ ಅನ್ನೋದು ಏಳಿಗೆ ಆಗೇ ಆಗುತ್ತೆ. ಒಂದು ಯಶಸ್ಸಿನ ಜೀವನನ ನೀವು ಬಾಳ್ತೀರಾ ಅಂತಾನೆ ಹೇಳ್ಬೋದು. ಓಕೆನಾ? ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಾನು ಹೇಳುವಂತ ತಂತ್ರಗಳು ಬಂದು ಮನೆಯಲ್ಲೇ ಮಾಡುವಂತ ತಂತ್ರಗಳು, ಅಂದ್ರೆ ಮನೆಯಲ್ಲಿ ಇರುವಂತ ಪದಾರ್ಥಗಳಿಂದ, ಈಗ ಅಡುಗೆ ಮನೇಲಿ ಯೂಸ್ ಮಾಡ್ತಿರಲ್ಲ ಆ ಪದಾರ್ಥಗಳನ್ನ ತಗೊಂಡು ಈ ತರ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ. ಈ ರೀತಿ ರೆಮಿಡಿಗಳನ್ನ ನೀವು ಮಾಡ್ಕೊ ಬನ್ನಿ. ನಿಜವಾಗ್ಲೂ ಮನೆ ಅನ್ನೋದು ಏಳಿಗೆ ಆಗಿ ಆಗುತ್ತೆ. ಯಾಕಂದ್ರೆ ಗೈಸ್, ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾನು ಯಾವುದೇ ಕಾರಣಕ್ಕೂ ನಿಮ್ಗೆ ಹೇಳೋದಿಲ್ಲ. ಯಾರೇ ಏನೇ ಹೇಳಿದ್ರು ಕೂಡ ಅದನ್ನ ಒಂದ್ಸಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಫಸ್ಟ್, ಆಯ್ತಾ? ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕಂದ್ರೆ ನೀವು ಈ ರೆಮಿಡಿನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಸರಿನಾ? ಅವಾಗ ನಿಮ್ಗೆ ಒಳ್ಳೇದಾಗ್ಲಿಲ್ಲ ಅಂತ ಅಂದ್ರೆ ಆಮೇಲೆ ನೀವು ನನ್ನ ಬೈಕೊಳ್ತೀರಾ ಅಲ್ವಾ? ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಈ ರೆಮಿಡಿ ಬಗ್ಗೆ ಅಂದ್ರೆ ತಿಳ್ಕೊಂಡು ಆಮೇಲೆ ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇದನ್ನ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸುಧಾರಣೆ ಆಯಿತು, ಮನೆಯಲ್ಲಿ ಒಳ್ಳೇದಾಗ್ತಾ ಬರ್ತಾ ಇದೆ ಅಂದ್ರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಯಾಕಂದ್ರೆ ಸುಮ್ಮನೆ ಏನೇನೋ ಹೇಳ್ಬಾರ್ದು ಅಲ್ವಾ? ಸೊ ಹಾಗಾಗಿ ಓಕೆ ಗೈಸ್, ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ, ತುಂಬಾನೇ ದುಡ್ಡು ಖರ್ಚು ಮಾಡದೆ ಇರುವಂತ ಚಿಕ್ಕ ಪುಟ್ಟ ತಂತ್ರಗಳನ್ನ ನಾನು ಶೇರ್ ಮಾಡ್ತೀನಿ ನಿಮಗೆ. ಎಷ್ಟೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನೆಲ್ಲ ನೋಡಿ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ. ಅದನ್ನ, ಈ ತಂತ್ರನ ಮಾಡ್ಕೊಳ್ಳಿ. ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಗೆ ನಿಜವಾಗ್ಲೂ ಧನಾಗಮನ ಆಗೇ ಆಗುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.